ರೈತ ಸಂಘಟನೆಯನ್ನು ನೀವು ತಾವುಗಳು ಕಟ್ಟಿ ಚಿಕ್ಕವರು ಇರ್ಬೇಕಾದ್ರೆ ಒಂದು ಶಾಲೆ ಕಾಲೇಜುಗಳಲ್ಲಿ ಕಲಿಬೇಕಾದ್ರೆ ಏನಾರ ನಾಯಕತ್ವ ಒಂದು ಈ ರೀತಿ ನಾನು ಮಾಡ್ಬೇಕಂತ ಏನಾರ ಗುರಿಯನ್ನು ಇಟ್ಕೊಂಡಿದ್ರೆ ಯಾವ ರೀತಿ ಅಂತ ಹೇಳಿ? ನಾವು ಹೆಚ್ಚಾಗಿ ರಾಜಕಾರಣಿಯ ಒಂದು ಮನೆತನದಲ್ಲೇ ಹುಟ್ಟಿ ಬೆಳೆದಿದ್ದು, ರಾಜಕೀಯವನ್ನು ನಾವು ಹತ್ತಿರದಿಂದ ಬಲವರಾಗಿರ್ತೇವೆ. ರಾಜಕೀಯವನ್ನು ಉದ್ದೇಶ ನಮ್ಮ ರಕ್ತಗತವಾಗಿ ಬಂದಿದ್ದು. ರಾಜಕಾರಣ ಅನ್ನೋದು ನಾವು ಸಣ್ಣ ಸಣ್ಣ ರಾಜಕಾರಣನೂ ಕೂಡ ಮಾಡ್ಕೊಂತ ಬಂದಿದ್ದೀವಿ. ಲಾಸ್ಟ್ 2010ರಿಂದ ನಾವು JDS ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲಾ ತರನಾದ ಒಂದು ಜವಾಬ್ದಾರಿಗಳನ್ನು ನಿವಾರಿಸಿ, ಈಗೇನು ಮೊದಲು ಕುಂದರ್ ನಾಡಿತ್ತು, ಈಗ ಉತ್ತರ ನಮ್ಮ ಕಿತ್ತೂರು ನಾಡು ಅನ್ನೋ ಒಂದು ಎಲ್ಲಾ ಭಾಗದಲ್ಲೂ ಕೂಡ ನಾನು ಹೋರಾಟ ಮಾಡಿದ್ದು. JDS ಮತ್ತು ಕಾಂಗ್ರೆಸ್ ಎರಡೂ ಕೂಡಿ ಒಂದು ಸಮ್ಮಿಶ್ರ ಸರ್ಕಾರ ನಡೆಸಿದಾಗ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಮತ್ತು JDS ನನ್ನ ಎಲ್ಲಾ ಕಾರ್ಯಕರ್ತರನ್ನು ತಗೊಂಡೋಗಿ ಸತೀಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿ ಬೆಳಗಾವಿನಲ್ಲಿ RTO ಆಫೀಸ್ ಹತ್ರ ನಾನು ಎಲ್ಲಾ ಸರ್ವ ಕಾರ್ಯಕರ್ತರನ್ನು ತಗೊಂಡೋಗಿ ಅವ್ರ ಜೊತೆ ಗೂಡಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಎಲ್ಲಾ ಚುನಾವಣೆಗಳನ್ನು MP MLC ಮತ್ತು ಅವ್ರ MP ನಿಂತಾಗ ಮತ್ತು ಅವರು ಮಗಳು ನಿಂತಾಗ ಮತ್ತು ಪ್ರಿಯಾಂಕಾ ಅವ್ರು ನಿಂತಾಗ MP ಎಲೆಕ್ಷನ್ ಆಮ್ಯಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃಣಾಲ್ ಹೆಬ್ಬಾಳ್ಕರ್ ನಿಂತಾಗ ಕೂಡ ನಾನು ಸ್ವಂತ ಎಲ್ಲಾ ಕಡೆನೂ ಕೂಡ ಒಂದು ಕಚೇರಿಗಳು ಸ್ವಂತ ಖರ್ಚಿನ ಎಲ್ಲಾ ಕಡೆ ಕಚೇರಿಗಳನ್ನು ತೆಗೆದು ಅವ್ರಿಗೆ ನನ್ನ ಸಾವಿರಾರು ಬೆಂಬಲಿಗರೊಂದಿಗೆ ನಾನು ಚುನಾವಣಾ ಪ್ರಚಾರ ಮಾಡಿ ಸಾವಿರಾರು ಬೆಂಬಲಿಗರಿಗೆ ಎಲ್ಲ ಗಾಡಿ ಪ್ರತಿಯೊಂದು ವ್ಯವಸ್ಥೆ ಮಾಡೋದ್ರ ಮುಖಾಂತರ ನಾನು ಮಾಡಿ ಕೊನೆಯದಾಗಿ 2020ರಿಂದ ನಾವು ಸತತವಾಗಿ 2006ವರೆಗೂ ಕೂಡ ಒಂದು ನೇಗಿಲುಗಿ ಸುರಕ್ಷಾ ರೈತ ಸಂಘಟನೆ ಅಂತ ಒಂದು ಸಂಘಟನೆ ಕಟ್ಟಿ ಯಶಸ್ವಿಯಾಗಿ ಸರಿಸುಮಾರು 30ರಿಂದ 40 ಸಾವಿರ ಒಂದು ರೈತರ ಒಂದು ಸಂಘಟನೆಯನ್ನು ಮಾಡಿ ಇಡೀ ಭಾರತ ದೇಶದಲ್ಲೇ ಯಾರು ಮಾಡಿದಷ್ಟು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ರೈತರ ಏಳಿಗೆಗಾಗಿ ನಾವು ಖರ್ಚು ಮಾಡ್ತಾ ದೇವಸ್ಥಾನಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಹಲವಾರು ಬಡ ಒಂದು ರೈತರಿಗಾಗಿರ್ಬೋದು, ಬಡ ಮಕ್ಕಳಿಗಾಗಿರ್ಬೋದು, ಎಲ್ಲಾ ತೆರನಾದ ನಾನು ಸೇವೆ ಮಾಡ್ಕೊಂತ ನಾನು ಇವತ್ತಿನ ದಿವಸ ಸತತವಾಗಿ 6ನೇ ವರ್ಷಕ್ಕೆ ನನ್ನ ನೇಗಿಲುಗಿ ಸುರಕ್ಷಾ ರೈತ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೂಡೆ ಸಾವಿರಾರು ಜನ ನನ್ನ ಸಂಘಟನೆಯಲ್ಲಿ ಪದಾಧಿಕಾರಿಗಳಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಕೆಲಸ ಮಾಡ್ತಾ ಇದಾರೆ. ನಮ್ಗ ಸಂಘಟನೆ ಅಂತ ಒಂದು ಬೇಕಾಗಿತ್ತು ಅಷ್ಟೇ ವಿನ ಎಲ್ಲಾ ರಾಜ್ಯದ ಎಲ್ಲಾ ಸಂಘಟನೆಗಳ ಎಲ್ಲಾ ರಾಜ್ಯಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳ ಒಳ್ಳೆಯ ಉತ್ತಮ ಸಂಬಂಧ ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ಕಾಂಗ್ರೆಸ್ನ ಒಂದು ಸರ್ಕಾರಕ್ಕೆ ನಾನು ಬೆಂಬಲ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ನ ಎಲ್ಲಾ ಮಂತ್ರಿಗಳು, MLAಗಳು ಮತ್ತು MLCಗಳು ಎಲ್ಲಾ ತರನಾದ ನಮ್ಮ ಜಿಲ್ಲೆಯ ವಿಶೇಷ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ನಮ್ಮ ಎಲ್ಲಾ ಪ್ರೀತಿಯ ಅಣ್ಣ ಸತೀಶ್ ಅಣ್ಣ ಜಾರಕಿಹೊಳಿ ಆಗಿರ್ಬೋದು, ಎಲ್ಲ MLAಗಳ ಜೊತೆ ನಾವು ಚೆನ್ನಾಗಿ ಮಂತ್ರಿಗಳ ಜೊತೆ ಚೆನ್ನಾಗಿ ವಿಶ್ವಾಸದಲ್ಲಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರೈತರಿಗೆ ಏನ ಒಂದು ವಿಚಾರ ಬಂದಾಗ ಅದನ್ನ ನಾನು ಅವ್ರ ಕಡೆ ಹೋಗೋದ್ರ ಮುಖಾಂತರ ಸಮಸ್ಯೆಗಳನ್ನು ರೈತರ ಪರವಾಗಿ ನಾವು ಮಾಡಿಕೊಡೋದ್ರ ಮುಖಾಂತರ ಎಲ್ಲಾ ತರನಾದ ಒಂದು ಒಂದು ಕೆಲಸಗಳನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಮತ್ತು ಇಷ್ಟೇ ರಾಜ್ಯದಲ್ಲಿ ಏನು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಅದು ಚೆನ್ನಾಗಿ ಮಾಡ್ಲಿ. ಮುಂದೂ ಕೂಡ ನಮ್ಮಂತ ರೈತರ ಮುಖಂಡರುಗಳಿಗೆ ಒಳ್ಳೆ ಒಂದು ಏನಾದ್ರೂ ಅವಕಾಶ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವ್ದಾದ್ರು ಒಂಥರ ಒಂದು ಹುದ್ದೆಗಳನ್ನು ಕೊಟ್ಟು ರೈತರು ನಮ್ಮ ಜೋಡಿ ಆವಾಗಿಂದ ಅದರ ಈಗೂ ಕೂಡ ಅದರ ಅಂತೇಳಿ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ರೈತರಿಗೂ ಕೂಡ ಕಾರ್ಯಕರ್ತರಂತೆ ನಮ್ಮನ್ನು ಕೂಡ ಅವರು ನಡೆಸ್ಕೋಬೇಕು. ನಮ್ಮನ್ನು ಕೂಡ ರೈತರು ಇಷ್ಟು ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಪಕ್ಷ ಬಿಟ್ಟು ಯಾರು ಚಲೋ ಕೆಲಸ ಮಾಡ್ತಾರ ಅವ್ರು ನಾವು ಬೆಂಬಲ ಕೊಟ್ಟಿದ್ದೀವಿ. ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದಾರ. ಜಿಲ್ಲಾ ಉಸ್ತುವಾರಿಯಾಗಿ ಯಶಸ್ವಿಯಾಗಿ ಜಿಲ್ಲೆನ ನಡೆಸ್ತಾ ಇದಾರ. ಹಾಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದಾರ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ರೈತರಿಗೂ ಕೂಡ ಒಂದು ಒಳ್ಳೆದಾದ ಒಂದು ಯಾವ್ದಾದ್ರು ಒಂದು ನಾಮಿನೇಟ್ ಮಾಡೋದ್ರಾಗ್ಲಿ ಯಾವ್ದ್ರಾಗ್ಲಿ ಅವ್ರಿಗೂ ಕೂಡ ನನ್ನಂತೆ ಎಲ್ಲಾ ರೈತರಿಗೂ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾ ತಿಳಿಸ್ತಾ ಇದ್ದೀನಿ. ಎಲ್ಲ ಜನರು ತಾಯಂದ್ರಾಗಿರ್ಬೋದು, ಎಲ್ಲ ಯುವಕರಾಗಿರ್ಬೋದು, ಧರ್ಮರಾಜ್ ಅಂತ ಹೆಸರು ಕೇಳಿದ ತಕ್ಷಣ ಆ ಒಂದು ದಾನ ಧರ್ಮ ಹಿಡ್ಕೊಂಡ ಹೆಸರಲ್ಲೇ ಧರ್ಮರಾಜ್ ಅಂತ ಕೇಳ್ಪಡ್ತಾ ಇದ್ರಿ. ಅದೇ ರೀತಿ ನೀವು ಯಾವುದೇ ಒಂದು ಹೋರಾಟ ಕೈಗೊಂಡ್ಕೊಂಡಾಗ ಯಾವುದೇ ಪಕ್ಷಾತೀತವಾಗಿ ನೀವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ರಿ. ಯಾವ್ದಾದ್ರು ಟೀಕನೆ ಆದ್ರೂ ಟಿಪ್ಪಣಿ ಯಾವ ರೀತಿ ಎದುರಿಸಿದ್ರಿ ಅಂತ ಸವಾಲುಗಳನ್ನ? ಮೊದಲನೇದಾಗಿ ನಾವು ಯಾರದೇ ಜೋಡಿ ಜಗಳ ಇಲ್ಲ, ಯಾವುದೇ ಜೋಡಿ ವಾದ ವಿವಾದ ಇಲ್ಲ. ನಮ್ಗೆ ಟೀಕನೆ ಟಿಪ್ಪಣಿ ಮಾಡ್ತಕ್ಕಂಥ ಯಾವುದೇ ಸವಾಲುಗಳು ನಮ್ಮ ಮುಂದೆ ಬಂದಿಲ್ಲ, ಬರುದೂ ಇಲ್ಲ. ಯಾಕಂದ್ರೆ ನಾವ್ ಯಾರಿಗಾದ್ರೂ
ನೀವು ಹಂಗೆ ನೀವ್ ಹಿಂಗೆ ಅಂತೇಳಿ ಕೆಟ್ಟದ್ದು ಬಯಸಿದ್ರೆ ನಮ್ಗೆ ಬರ್ಬೋದು. ನಾವೆಲ್ಲರೂ ಕೂಡ ಹೊಂದಾಣಿಕೆಯಾಗಿ ಎಲ್ಲಾ ಪಕ್ಷದವ್ರು ಇರ್ಬೋದು, ಎಲ್ಲಾ ನಮ್ಮ ಸಂಘಟನೆ ತರ ಇರ್ಬೋದು, ಎಲ್ಲಾ ರೀತಿಯ ಸಂಘಟನೆ, ಎಲ್ಲಾ ಜಾತಿ ಸಂಘಟನೆ, ಎಲ್ಲಾ ರೈತರಿಗೆ ಅನ್ಯಾಯವಾದಾಗ ನಿಮ್ಮ ಕೂಗು ಯಾವ ರೀತಿ ಇರುತ್ತೆ? ರೈತರಿಗೆ ಅನ್ಯಾಯದಾಗ ನಾವು ರೈತ ಸಂಘಟನೆ ಹೊರದಾಗ ರೈತರ ಪರವಾಗಿ ನಾವು ಹೋರಾಟ ನಡೆಸಬೇಕಾಗ್ತೈತಿ. ಯಾವಾಗ ಪಕ್ಷಗಳೇ ಬರಂಗಿಲ್ಲ. ರೈತ ಹೋರಾಟ ಅಂದ್ರೆ ರೈತರ ಮೂಲ ಹೋರಾಟ ಅಂದ್ರೆ ರೈತರ ಪರವಾಗಿ ನಾವು ಮಾಡ್ಬೇಕಾಗ್ತೈತಿ. ಅವಾಗ ಪಕ್ಷನೇ ಬರಂಗಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು. ನಮ್ಮ ಮೂಲ ಮಂತ್ರ ರೈತರ ಅಭಿವೃದ್ಧಿ, ನಮ್ಮ ಮೂಲ ಮಂತ್ರ ರೈತ ಸಮಸ್ಯೆಗಳ ನಿವಾರಣೆ, ನಮ್ಮ ಮೂಲ ಮಂತ್ರ ರೈತರಿಗೆ ಸರ್ಕಾರದಿಂದ ಸಿಗತಕ್ಕಂತ ಸವಲತ್ತುಗಳೆಲ್ಲ ಸಿಗ್ಬೇಕು. ಕೇಂದ್ರ ಆಗಿರ್ಬೋದು ಅಲ್ಲ ರಾಜ್ಯ ಆಗಿರ್ಬೋದು. ನಮ್ದಲ್ಲಿ ಅದ್ರೇನೆ ಎರಡನೇ ಮಾತೇ ಇಲ್ಲ, ಅದ್ರಲ್ಲಿ ಹೊಂದಾಣಿಕೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಷ್ಟಪಟ್ಟಿದೀವಿ, ನಮ್ಗೆ ಏನಾರ ನೀವು ಕೊಡ್ರಿ ಅಂತ ಅಷ್ಟೇ ಕೇಳ್ಬೋದಿವ್. ನಿಮ್ಗೆ ನಾವು ದಾಸರಾಗಿದ್ವು ಅಂತ ಎಲ್ಲಿ ಹೇಳಕ್ಕೆ ಬರಂಗಿಲ್ವಾ? ನಿಮ್ಮ ಅಭಿಮಾನಿಗಳ ಕೂಗು ಒಂದೇ, ನಮ್ಮ ನಾಯಕರು ರಾಜಕೀಯ ಬರ್ಬೇಕಂತ ಹೇಳಿ ಕೂಗನ್ನು ಅವರು ವ್ಯಕ್ತಪಡಿಸ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹುಟ್ಟಿದಾಗಿಂದ ರಾಜಕಾರಣ ಮಾಡ್ಕೊಂತ ಬಂದೇವಿ. ಯಾವ್ದೇ ಇನ್ನೂವರೆಗೆ ನಮ್ಗೆ ಇನ್ನೂ ಕೈಗೆ ಬಂದಿಲ್ಲ. ಏನಾದ್ರೂ ಮುಂದಿನ ದಿವಸಗಳಲ್ಲಿ ಬೆಳವಾಡಿ ಮಲ್ಲಮ್ಮ, ನಮ್ಮ ವೀರಭದ್ರೇಶ್ವರ, ಮಡ್ಡಿ ವೀರಭದ್ರೇಶ್ವರ, ಸೋಮೇಶ್ವರ ಏನಾದ್ರೂ ನಮ್ಗೆ ಆಶೀರ್ವಾದ ಮಾಡಿದ್ರಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ನಮ್ಮ ಅಭಿಮಾನಿ ಜನರ ಜೊತೆಗೆ ಮತ್ತೆ ರೈತರ ಜೊತೆಗೆ ಎಲ್ಲಾ ಗುರು ಹಿರಿಯರ ಜೊತೆಗೆ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಏನ್ ತಗೋಬೇಕಂತ ಅವ್ರು ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೋ ಆ ಪ್ರಕಾರ ಮುಂದುವರಿಯೋದಕ್ಕೆ ನಾವು ಪ್ಲಾನ್ ಮಾಡ್ತೀವಿ.